ಏನು ಮಾತಾಡ್ತಿದ್ಯಾ? ಕನ್ನಡ ಮುದುಕಿ, ಅಪ್ಪಟ ಕನ್ನಡ. ನಿನಗೆ ಇಂಗ್ಲಿಷ್ ಬರಲ್ವಲ್ಲ? ಕೂಲಾಗಿರು, ಯಾಕೆ ಹಿಂಗೆ ಕಿರ್ಚಾಡ್ತೀಯ ನೀನು? ಮುದುಕಿ ನಿನಗಿನ್ನ 18 ಅಲ್ಲ, 80 ಕ್ರಾಸ್ ಆಗ್ಬಿಟ್ಟಿದ್ಯಾ. ಈ ನಿಮ್ಮ ಹಳೆ ಕಾಲದವರು ಒಂದು ಗಾದೆ ಮಾಡಿದಾರೆ ಗೊತ್ತಾ? ಏನದು ಊರು ಹೋಗು ಅನ್ನತ್ತೆ, ಕಾಡ್ ಬಾ ಅನ್ನತ್ತೆ. ಆ ಥರ ಡೆಡ್ ಎಂಡ್ ಸ್ಟೇಜಲ್ಲಿ ಇದೆಯಾ ಮುದುಕಿ. ಕಿರ್ಚಾಡ್ಬೇಡ, ಕೆಮ್ಮುದ್ರು ಹೋಗ್ಬಿಡ್ತೀಯ ನೀನು. ಬಾ ನೀತಿ ಪಾಠದ ಸಮಯ. ಅಲ್ಲ ಮುದುಕಿ, 1000 ಕೋಟಿ ಆಸ್ತಿ ಇಟ್ಕೊಂಡು ಏನ್ ಮಾಡ್ತೀಯ ನೀನು? ಏನ್ ಯುರೋಪ್ ಟ್ರಿಪ್ಗೆ ಹೋಗ್ತೀಯಾ? ಯುರೋಪ್ ಟ್ರಿಪ್ ಅಂತ? ಅಲ್ಲ ಮುದುಕಿ, ನಿನಗೆ ಯುರೋಪ್ ಅಂದ್ರೆ ಏನು ಅಂತ ಗೊತ್ತಾ? ಹೋಗ್ಲಿ, ಅದು ಎಲ್ಲಿದೆ ಅಂತ ಗೊತ್ತಾ? ಗೊತ್ತಿಲ್ಲ, ವೇಸ್ಟ್. ಹೋಗ್ಲಿ, ಪ್ರೈವೇಟ್ ಜೆಟ್ಟಲ್ಲಿ ಫ್ರೆಂಡ್ಸ್ ಜೊತೆ ಚಿಲ್ಲಾಗಿ ಪಾರ್ಟಿ ಮಾಡ್ತೀಯಾ? ಅದು ಅಲ್ಲ ಮುದುಕಿ, 1000 ಕೋಟಿ ಆಸ್ತಿ ಇಟ್ಕೊಂಡು ನೀನು ಏನು ಮಾಡ್ತೀಯ ಅನ್ನೋದೇ ನನ್ನ ಕಟ್ಟ ಕಡೆಯ ಪ್ರಶ್ನೆ. ಇನ್ನು ಉಳಿದಿರೋಷ್ಟು ಜೀವನದಲ್ಲಿ ಶಿವ, ಹರ, ಕೃಷ್ಣ, ಅದು ಇದು ಅಂತ ಜಪ ಮಾಡ್ಕೊಂಡಿರೋದು ಬಿಟ್ಟು ನಿನಗೆ 1000 ಕೋಟಿ ಆಸ್ತಿ ಅಂತೆ. ಇಷ್ಟಾಗ್ಲೇ ಜಾಗ ಸಾಕು ತಾನೆ? ಇಲ್ಲೇ ಜಪ ಮಾಡ್ಬೋದು ತಾನೆ? ಬೇಕಂದ್ರೆ ಹೇಳಮ್ಮ, ಒಂದು ಯೋಗ ಮ್ಯಾಟ್ ಹಾಕ್ಸ್ಕೊಟ್ಬಿಡ್ತೀನಿ, ಅಲ್ಲಿ ಸ್ಟೈಲಾಗಿ ಕೂತ್ಕೊಂಡು ಜಪ ಮಾಡುವಂತೆ. ಅದನ್ನ ಬಿಟ್ಟು 100 ಕೋಟಿ 1000 ಕೋಟಿ ಆಸ್ತಿ ಇಟ್ಕೊಂಡು ಈ ವೇಸ್ಟ್ ಬಾಡಿ ಹತ್ರ ಎಷ್ಟು ಕೋಟಿ ಆಸ್ತಿ ಇದ್ರು ಅದು ವೇಸ್ಟೇ ಮುದುಕಿ. ನೋಡು ಯುವಕ, ಇನ್ನು ಟೀನ್ ನಾನಿದ್ದೀನಿ. ನಿನ್ನ ಆಸ್ತಿನ ಅಚ್ಚುಕಟ್ಟಾಗಿ ನಾನು ನೋಡ್ಕೋತೀನಮ್ಮ, ನಿನಗೆ ಟೆನ್ಷನ್ನೇ ಬೇಡ. ಬೇಕಂದ್ರೆ ಹೇಳು, ನಿನ್ನಂತೂ ಇನ್ನೂ ಸೂಪರ್ ಆಗಿ ನೋಡ್ಕೋತೀನಿ. ತಿಂಗಳ ನಿನ್ನ ಖರ್ಚಿಗೆ ಆಳು ಮುಳು ಇದು ಇರ್ತಾವಲ್ಲ, ಅವಕ್ಕೆಲ್ಲ ಏನು ಬೇಕು ಹೇಳು, ನಾನೇ ತಿಂಗಳ ಬೆಳೆಸ್ಕೊಡ್ತೀನಿ. ಆಸ್ತಿ ಟೆನ್ಷನ್ ಬಿಟ್ಬಿಡು, ತಲೆ ಕೆಡ್ಸ್ಕೊಬೇಡ, ನಾನಿದ್ದೀನಿ, ನಾನು ನೋಡ್ಕೋತೀನಿ. ಏನ ಮಾತಾಡ್ತಾ ಇದ್ಯಾ? ಈ ಆಸ್ತಿಲಿ ನೀನು ಒಂದು ಪೈಸಾನು ಕಷ್ಟಪಟ್ಟು ದುಡ್ದಿದ್ದಿಲ್ಲ. ಎಲ್ಲ ನನ್ನ ಮೊಮ್ಮಗ ಗುಂಡು ನನ್ನ ಹೆಸರಿನಲ್ಲಿ ಮಾಡಿರೋದು. ಆ ಆಸ್ತಿನಲ್ಲಿ ನಿನಗೆ ಒಂದು ಪೈಸಾನು ದಕ್ಕೋಲ್ಲ. ಮುದುಕೆ, ನಿನ್ನ ಗಂಡಂಗೆ ಅವನೊಬ್ನೆಲ್ಲ ಮೊಮ್ಮಗ, ನಾವ್ಯಾರು ಮೊಮ್ಮಕ್ಕಳಲ್ವಾ? ನೀವುಗಳು ಈ ತರ ಭೇದ ಭಾವ ಮಾಡಿನೇ ಇವತ್ತು ಈ ಜೇಡಿ ಈ ಲೆವೆಲ್ ರೊಚ್ಚಿಗೆದ್ದಿರೋದು. ಅವನೇ ಏನು ಬೇಡ ಅಂತ ಎಲ್ಲಾನು ಬಿಟ್ಟೋಗಿದಂತಾನೆ. ತಿರುಗಿ ನೀನೇನ್ ಕೊಡ್ತೀಯ ಅವನಿಗೆ? ನೋಡು ಬುಕ್ಕಿ, ಒಂದ್ ವೇಳೆ ನೀನು ಯಾಮಾರಿ ಗೊಟ್ಟಕ್ ಅಂದ್ಬಿಟ್ರೆ ಅಂತ್ಯ, ಇವತ್ತೋ ನಾಳೆನೋ ಸದ್ಯದಲ್ಲ ಅಂತ್ಯ ಗೊಟ್ಟಕ್ಕು ಅಂದ್ಬಿಟ್ರೆ ಎಲ್ಲ ಆಸ್ತಿ ಅವನಿಗೋಗ್ಬಿಡುತ್ತಲ್ಲಮ್ಮ. ನಮ್ಗೇನ್ ಸಿಗುತ್ತೆ? ಚಿಪ್ ಇಟ್ಕೊಂಡು ಓಡಾಡ್ಬೇಕ ನಾವು, ಚಿಪ್ಪು. ಅದಕ್ಕೆ ಆ ಒಂದು ಕಾರಣಕ್ಕೆ ನಿನ್ನಿಂದ ಎಲ್ಲ ಕಿತ್ಕೊಂಡಿದ್ದು. ಮುದುಕಿ ನೋಡು, ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ನೀನು ತಿಪ್ಪರ್ಲಾಗ ಹಾಕಿದ್ರು ಇಲ್ಲಿಂದ ಒಂದ್ ಹೆಜ್ಜೆ ಆಚೆ ಹೋಗಕ್ಕಾಗಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ? ಭೂಮಿ ತಂದು ಇವರೇ ತಾನೆ? ಅವರ ಹೆಸರಲ್ಲಿ ಪೂಜೆ ಮಾಡಿಸಿದ್ದೀರಾ, ಕುಂಕುಮ ತಗೊಂಡು ಹಣೆಗಿಡಿ. ಕುಂಕುಮ ಮಾಡೋದ್ರಿಂದ ಅವ್ರ ಮುತ್ತೈದೆ ಭಾಗ್ಯ ಹೆಚ್ಚಾಗುತ್ತೆ. ನಿಮ್ಮ ಆಯಸ್ಸು ವೃದ್ಧಿ ಆಗುತ್ತೆ. ಬೆಸೆಯುತ್ತಾ ಕನಸುಗಳ ಬಂಡಿಯ ಮೆಲುವಾಗಿ ಎಳೆಯುತ್ತಾ ಮಮ್ಮಿ ಹೋಗೋಣ.
ನಾನು ಯಾಕೋ ಇಲ್ಲಿರ್ಬೇಕು? ಯಾವುದೇ ಕಾರಣಕ್ಕೂ ನಾನು ಇಲ್ಲಿರಲ್ಲ. ನನಗೆ ನಮ್ಮ ಜನ ಬೇಕು, ನಮ್ಮ ಸಂಬಂಧಗಳು ಬೇಕು, ನಮ್ಮ ಮನೇಲಿ ಇರಬೇಕು, ನಾವೆಲ್ಲರೂ ಒಟ್ಟಿಗೆ ಬಾಳ್ಬೇಕು. ಅಲ್ಲಿ ಎಲ್ಲ ಇದ್ದುಕೊಂಡು ನಾನು ಯಾಕೋ ಇಲ್ಲಿ ಅನಾಥರ ತರ ಇರಬೇಕು? ನೋಡು ಮುದ್ಕೆ, ನಾನು ನಿನಗೆ ಹೇಳ್ತಾ ಇಲ್ಲ, ಹೇಳ್ತಾ ಇಲ್ಲ ನನ್ನ ಕೈಲಿ ಇರಕ್ಕಾಗಲ್ಲ, ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಏನಾದರೂ ಸಾಹಸ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಮುದುಕಿ ನಿನ್ನನ್ನು ಈ ಭೂಮಿ ಮೇಲೆ ಇರಕ್ ಬಿಡೋದಿಲ್ಲ.